ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಗರಾಜ್. ನಮಸ್ತೆ ಸ್ನೇಹಿತರೆ, ದೇಶದ ಅತಿ ದೊಡ್ಡ ಐಟಿ ಕಂಪನಿ ಆದಂತಹ TCS ನಲ್ಲಿ ಆಘಾತಕಾರಿ ಘಟನೆ ಒಂದು ಕಂಡು ಬಂದಿದೆ. ಮಹಿಳೆಯರಿಗೆ ನಿರಂತರ ಲೈಂಗಿಕ ಕಿರುಕುಳ, ಬಲವಂತವಾಗಿ ಮತಾಂತರಕ್ಕೆ ಪ್ರಯತ್ನ, ನಮಾಜ್ ಮಾಡುವಂತೆ ಒತ್ತಾಯ. ಈ TCS ಕಂಪನಿಯಲ್ಲಿ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರೋ TCS BPO ಕ್ಯಾಂಪಸ್ನ ಒಟ್ಟು 8 ಮಹಿಳಾ ಉದ್ಯೋಗಿಗಳು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಇವಾಗ ಈ ಕೇಸ್ನಿಂದ SIT ಕೂಡ ರಚನೆಯಾಗಿದೆ. TCS ಇದೊಂದು ಭಿತ್ಯ ಐಟಿ ಕಂಪನಿ ಇದು. ಆದರೆ ಈ 8 ಜನ ಉದ್ಯೋಗಿಗಳಿಗೆ ಆಗಿರುವಂತ ಅನ್ಯಾಯವನ್ನು ಏನು ಅಂತ ನೋಡೋಣ, ಕೊನೆವರೆಗೂ ನೋಡಿ. ಈ ಘಟನೆ ಬಗ್ಗೆ TCS ಕಂಪನಿ ಖುದ್ದು ತಾನೇನು ಹೇಳ್ತಿದೆ, ಅದೇ ತರ ಅಲ್ಲಿ ಇರುವಂತ ಪ್ರೆಸೆಂಟ್ ಇರುವಂತ ಸರ್ಕಾರ ಕೂಡ ಏನ್ ಹೇಳ್ತಾ ಇದೆ, ಅದಕ್ಕೆ ಈ ದೇಶದಲ್ಲಿ ಅತಿ ದೊಡ್ಡ ಸಂಚಲನ ಮೂಡಿಸುವಂತ ಈ ಪ್ರಕರಣನ ಏನೆಂದು ತಿಳಿಯೋಣ. ಬರೀ 4 ವರ್ಷಗಳ ಕಾಲ ನರಕ, 9 ಜನ ಸಂಪಸ್ತರು. ಈ ನಾಸಿಕ್ ನ ಇನ್ಸೈಡ್ ಸ್ಟೋರಿ ಏನಿದೆ ಅಂತ ನೋಡೋಣ. ನಾಸಿಕ್ ನಲ್ಲಿರುವಂತ ಇಂದಿರಾ ನಗರ್ನಲ್ಲಿರುವಂತ ಈ ಕ್ಯಾಂಪಸ್, ಇದರಲ್ಲಿ ಕೆಲಸ ಮಾಡುವಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಗ್ರಾಮೀಣ ಭಾಗದ ಮಹಿಳೆಯರು. 2022 ಜುಲೈ ತಿಂಗಳಿನಿಂದ 2026 ಏಪ್ರಿಲ್ವರೆಗೆ ಬರೋಬ್ಬರಿ 4 ವರ್ಷಗಳ ಕಾಲ ಇಲ್ಲಿನ ಟೀಮ್ ಲೀಡರ್ ಅತ್ಯಂತ ಕರಾಳವಾದ ಒಂದು ಜಾಲವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಜಾಲ ಬೆಳಕಿಗೆ ಬಂದಿದ್ದು ಹೇಗೆ ತಗೋದ, 2024 ಮಾರ್ಚ್ ತಿಂಗಳಲ್ಲಿ ಒಬ್ಬ ಹಿಂದೂ ಹುಡುಗಿ ವರ್ತನೆಯಲ್ಲಿ ದಿಢೀರ್ ಬದಲಾವಣೆ ಕಂಡಿದ್ದು ಪೋಷಕರಿಗೆ ಗಾಬರಿ ಆಯಿತು, ಅನುಮಾನ ಶುರುವಾಯಿತು. ಮಗಳನ್ನ ಕೂರಿಸಿಕೊಂಡು ವಿಚಾರಿಸಿದಾಗ TCS ಕಂಪನಿಗಳಿದ್ದಂತ ಕೆಲ ಮುಖವಾಡಗಳು ಬಯಲಿಗೆ ಬಂದವು. ಅದೇ ರೀತಿ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅಲ್ಲಿಂದ ಪ್ರತಿಯೊಬ್ಬರ ಮುಖವಾಡಗಳನ್ನು ಕಳಿಸೋದಕ್ಕೆ ಶುರುವಾಯಿತು. ಒಬ್ಬರ ಹಿಂದೆ ಒಬ್ಬರಂತೆ ಬರೋಬ್ಬರಿ 8 ಮಹಿಳೆ, ಅದರ ಹಿಂದೆ ಒಬ್ಬ ಸ್ಫೋಟ ಆಗಿದೆ ಒಬ್ಬ ಪುರುಷ ಕೂಡ ಮುಂಬೈನ ನಾಕಾ ಪೊಲೀಸ್ ಸ್ಟೇಷನ್ ನಲ್ಲಿ ಬಂದ್ಬಿಟ್ಟು ಒಂದು ದೂರು ಕೊಡ್ತಾರೆ. FIR ಕೂಡ ದಾಖಲಾಗುತ್ತೆ. ಏಪ್ರಿಲ್ 3ರವರೆಗೆ ಒಟ್ಟು 9 FIR ರಿಜಿಸ್ಟರ್ ಆಗುತ್ತೆ. ಸುಮಾರಷ್ಟು ಕೇಸ್ಗಳಾಗುತ್ತೆ, ದೇಶದಲ್ಲಿ FIR ಕೂಡ ಆಗುತ್ತೆ. ಆದರೆ ಈ ಕೇಸಲ್ಲಿ ದಾಖಲೆಯಾದ FIR ನಲ್ಲಿ ಉಲ್ಲೇಖವಾದಂತಹ ಅಂಶಗಳಿದೆ ಅಲ್ಲ, ಅವರನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಹಾಗಿದ್ರೆ ಅಂತದ್ದೇನಿತ್ತು ಆ ದೂರಿನಲ್ಲಿ? ಟಾರ್ಗೆಟ್ ಹಿಂದೂ ಯುವತಿಯರು, ಬೀಪ್, ನಮಾಜ್, ಬ್ಲಾಕ್ ಮೇಲ್, ಬೆಚ್ಚಿ ಬೀಳಿಸುತ್ತೆ FIR. ಮೊದಲನೇ ಆರೋಪ ಲೈಂಗಿಕ ಶೋಷಣೆ ಮತ್ತು ವಂಚನೆ. ಕಚೇರಿಯಲ್ಲೇ ಅಸಭ್ಯ ವರ್ತನೆ ಮಾಡುವುದು, ಪದೇ ಪದೇ ಹಿಂದೂ ಯುವತಿಯರ ಮೈ ಮುಟ್ಟುವುದು ಮತ್ತು ಅವರ ಕೆಟ್ಟ ಕೆಟ್ಟ ಪದಗಳಿಂದ ಉಚ್ಚಾರಣೆ ಮಾಡುವುದು ಮತ್ತೆ ಕೆಟ್ಟ ಕೆಟ್ಟ ಕಮೆಂಟ್ಸ್ ಗಳನ್ನು. ಅದೇ ರೀತಿ ಆರೋಪಿಯೊಬ್ಬ ಹಿಂದೂ ಯುವತಿಯನ್ನ ಮದುವೆ ಆಗುವುದಾಗಿ ನಂಬಿಸಿ ಅವಳನ್ನು ದೈಹಿಕವಾಗಿ ಬಳಸಿಕೊಂಡು ವಂಚಿಸಿದಾನೆ ಎಂದು ಆರೋಪ ಕೂಡ ಇದೆ. ಎರಡನೇ ಆರೋಪ ಬ್ಲಾಕ್ ಮೇಲ್ ತಂತ್ರ. ಅವರನ್ನ ಹೆದರಿಸಿ ಬೆದರಿಸಿ ಅವರಲ್ಲಿ ಇರುವಂತಹ ಪ್ರೈವೇಟ್ ಫೋಟೋಗಳನ್ನ ಲೀಕ್ ಮಾಡುವುದಾಗಿ ಬೆದರಿಸುವುದು. ನಾವು ಹೇಳಿದ ಹಾಗೆ ಕೇಳದೆ ಇದ್ರೆ ಇದನ್ನ ಫೋಟೋ ಮತ್ತು ವಿಡಿಯೋಗಳನ್ನ ವೈರಲ್ ಮಾಡ್ತೀವಿ ಅಂತ ಭಯಪಡಿಸುವುದು, ನಿಮ್ಮ ಫ್ಯಾಮಿಲಿಗೆ ಕಳಿಸ್ತೀವಿ ಅಂತ ಭಯಪಡಿಸೋದು. ಮೂರನೇ ಆರೋಪ, ಈ ಕೇಸ್ನ ಮೇನ್ ಪಾಯಿಂಟ್, ಧಾರ್ಮಿಕ ಆರೋಪ. ಹಿಂದೂ ಯುವತಿಯರಿಗೆ ಕಂಪನಿಯಲ್ಲಿ ನಮಾಜ್ ಮಾಡುವ ಹಾಗೆ, ಇದು ಪ್ರೈವೇಟ್ ಕಂಪನಿ, ನಮಾಜ್ ಮಾಡುವ ಹಾಗೆ ಒತ್ತಾಯಿಸುವುದು. ಮತ್ತೆ ರಂಜಾನ್ ಟೈಮ್ ನಲ್ಲಿ ಉಪವಾಸ ಮಾಡುವುದಾಗಿ ಟೀಮ್ ಲೀಡರ್ಗಳು ಒತ್ತಾಯ ಮಾಡಿದ್ದಾರೆ ಅನ್ನೋದು ಆರೋಪ. ಇದರಲ್ಲಿ ಒಂದಕ್ಕಿಂತ ಒಂದು ಭಯಾನಕ ಆರೋಪಗಳೇ. ಅದರಲ್ಲಿ ಇನ್ನೊಂದೇನು ಪ್ರಮುಖ ಅಂದ್ರೆ ಗೋಮಾಂಸ ತಿನ್ನುವಂತ ಒತ್ತಾಯ ಮಾಡಿದ ಪ್ರೆಷರ್ ಕೂಡ ಇದೆ. ಹಿಂದೂ ದೇವರುಗಳನ್ನ ಅಪಮಾನ ಮಾಡಿ ಕೀಳಾಗಿ ನೋಡುವುದು ಇದರಲ್ಲಿ ಆರೋಪ ಕೂಡ ಹೊಂದಿದೆ. ಇದರಲ್ಲಿ ಅಂತಿಮ ಕುರಿ ಆ ಸಂತ್ರಸ್ತ ಯುವತಿಯರನ್ನ ಮತಾಂತರವಾಗಿ ಮಾಡುವುದು ಒಂದು ಕುರಿ. ಇದನ್ನೆಲ್ಲ FIR ನಲ್ಲಿ ದಾಖಲಾಗಿದೆ. ಇದನ್ನೆಲ್ಲ ಸಂತ್ರಸ್ತ FIR ನಲ್ಲಿ ದಾಖಲೆ ಮಾಡಿದ್ದಾರೆ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಎಲ್ಲರಿಗೂ ಡೌಟ್ ಬರೋದು ಏನಂದ್ರೆ, ಅಲ್ಲಿ ಇರುವಂತ HR ಏನ್ ಮಾಡ್ತಿದ್ರು. ಯಾವುದೇ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೂ ಗೊತ್ತಿರುತ್ತೆ, ಫಾಶ್ ಪ್ರೊಫೆಷನಲ್ ಸೆಕ್ಸುವಲ್ ಹರಾಸ್ಮೆಂಟ್ ಆಕ್ಟ್ ಕಾನೂನಿನ ಪ್ರಕಾರ ಪ್ರತಿಯೊಂದು ಕಂಪನಿಯಲ್ಲಿ ಇದು ಕಡ್ಡಾಯ. ಆದ್ರೆ ಆ ಕಂಪನಿಯಲ್ಲಿ ಆ ಫಾಕ್ಸ್ ಇದೇ ಇತ್ತು ಇಲ್ಲೋ ಅದು ಸತ್ಯ ಹೋಗಿತ್ತು ಅಂತ ಪ್ರಾಥಮಿಕ ತನಿಖೆಗೆ ಇದು ಇದ್ದಿದೆ ಅಂತ ಗೊತ್ತಾಗುತ್ತೆ. ಲಾಸ್ಟ್ ನಲ್ಲಿ ಒಬ್ಬ ಮಹಿಳೆ ಮತ್ತು ಅವರ ಪೇರೆಂಟ್ಸ್ ಧೈರ್ಯದಿಂದ ಹೋಗಿ ಕಂಪ್ಲೀಟ್ ಮಾಡಿದ್ದಕ್ಕೆ ಇದೆಲ್ಲ ಕಂಡು ಬಂದು. ಇಲ್ದಿದ್ರೆ ಈಗ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕಾಕಿ ಪಡೆ ಅದರಲ್ಲಿ ಎಂಟ್ರಿ ಆಗಿದೆ. ಈಗ 7 ಅರೆಸ್ಟ್, ಕಾಕಿ ಪಡೆಯಲ್ಲಿ 7 ಜನ ಅರೆಸ್ಟ್ ಮಾಡಿದೆ. ಆ ಕಂಪನಿ CCTVಯಲ್ಲಿ ಕಂಡು ಬಂದಂತ ದೃಶ್ಯ. 9 FIR ಆದ ತಕ್ಷಣ ಈಗ ಕಂಪನಿ ವಿರುದ್ಧ ಮಹಾರಾಷ್ಟ್ರದ ಪೊಲೀಸ್ ಇವಾಗ ಎಚ್ಚೆತ್ತುಕೊಂಡಿದ್ದಾರೆ. ಟೀಮ್ ಲೀಡರ್ಗಳಾದಂತ ಆಸಿಫ್ ಅನ್ಸಾರಿ, ಶಫೀದ್ ಶೇಖ್, ಶಾರೂಫ್ ಕುರೇಶಿ, ರಾಜಾ ಮೆಹಮಾನ್, ತೌಸಿಲ್ ಅತಾರ ಮತ್ತು ದಾಯಿನೇಶ್ ಶೇಖ್ ಈ ದೂರುಗಳನ್ನ ಮುಚ್ಚು ಹಾಕಲು ಪ್ರಯತ್ನ ಪಟ್ಟ ಆ HR ಮ್ಯಾನೇಜರ್ ಕೂಡ ಜೈಲು ಪಾಲಾಗಿದ್ದಾರೆ. ಇವರ ಜೊತೆ 11 ಇನ್ವೆಸ್ಟಿಗೇಷನ್ ಆಫೀಸರ್ SIT ರಚನೆಯಾಗಿದೆ. ಈ SIT ರಚನೆ ಟೀಮ್ ನಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಅವರು ಸಂತ್ರಸ್ತ ಮಹಿಳೆಯರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ. ಅದೇ ರೀತಿ TCS ಏನ್ ದೈತ ಕಂಪನಿ ಇದೆಲ್ಲ, ಇದರ ಪ್ರತಿ ಕ್ಯಾಮರಾ ಅಂದ್ರೆ ಪ್ರತಿ CCTV ಕ್ಯಾಮರಾಗಳನ್ನ ಎಲ್ಲಾನು ಇಂಚಲ್ಲಿ ಚೆಕ್ ಮಾಡ್ತಾ ಇದೆ. ಪ್ರತಿ ಆರೋಪಿಗಳ ಓಡಾಟ ಮತ್ತು ಪ್ರತಿ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದೆ. ಈ ಪ್ರಕರಣನ ಮಹಾರಾಷ್ಟ್ರ ಸರ್ಕಾರ ಪೂರ ಸೀರಿಯಸ್ ಆಗಿ ಅಂದ್ರೆ ಪೂರ ಗಂಭೀರವಾಗಿ ತೆಗೆದುಕೊಂಡಿದೆ. ಸಚಿವ ಗಿರೀಶ್ ಮಹಾಜನ್ ಮಾತನಾಡಿ, ಬೀಪ್ ತುಳುವುದು ಮತ್ತು ನಮಾಜ್ ಮಾಡುವುದು ಇದು ಒತ್ತಾಯ ಮಾಡುವುದು ದೊಡ್ಡ ಷಡ್ಯಂತ್ರ. ಈ ಪ್ರಕರಣ ಬಹುತೇಕ ಎಲ್ಲ ಕಡೆ ಹರಡಿರುವುದರಿಂದ TCS ಈಗ ಎಚ್ಚೆತ್ತುಕೊಂಡಿದೆ. ಈಗ TCS ಕಂಪನಿ ಅವರ ಆರೋಪಿಗಳನ್ನೆಲ್ಲರೂ ಸಸ್ಪೆಂಡ್ ಮಾಡಿದ್ದಾರೆ. ಪ್ರಾಥಮಿಕ ತನಿಖೆಯನ್ನು ಶುರು ಮಾಡಿದ್ದಾರೆ. ಅದೇ TCS ಕಂಪನಿ ಪೊಲೀಸರಿಗೆ ಎಲ್ಲಾ ರೀತಿ ಸಹಾಯ ಮಾಡ್ತೀವಿ, ಇದಕ್ಕೆ ಎಲ್ಲದಕ್ಕೂ ನಾವು ಸಿದ್ಧ ಎಂದು ಹೇಳಿದ್ದಾರೆ. ಆದರೆ ಈ ಪ್ರಕರಣ ಎಲ್ಲೂ ಕೋರ್ಟ್ ನಲ್ಲಿ ಸಾಬೀತಾದ ತಕ್ಷಣವೇ ಗೊತ್ತಾಗೋದು. ಈ ಪ್ರಕರಣ ಕಂಪನಿಯ ಸೇಫ್ಟಿ ಬಗ್ಗೆ ತುಂಬಾ ಚರ್ಚೆ ಬಂದಿದೆ.
ಈ ಪ್ರಕರಣ ಬಂದ ತಕ್ಷಣ ಪ್ರತಿಯೊಂದು ಕಂಪನಿಗಳು ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಭಾರತದ ಅತ್ಯಂತ ನಂಬಿಕಸ್ಥ TCS ಕಂಪನಿಯಲ್ಲೇ ಈ ತರ ನಡೆದಿರುವಾಗ ಇನ್ನು ದೊಡ್ಡ ಕಂಪನಿಗಳೇ ಈ ತರ ಆದ್ರೆ ಇನ್ನು ಸಣ್ಣ ಪುಟ್ಟ ಕಂಪನಿಗಳ ಕತೆ ಏನು? ಅಲ್ಲಿರುವಂತ ಮಹಿಳೆಯರ ಗತಿ, ಅಂತ ಕಂಪನಿಗಳಲ್ಲಿ HR ಗಳು ಅಲ್ಲಿರುವಂತ ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡುವ ಆರೋಪಿಗಳನ್ನ ಬಚ್ಚಿಟ್ಟು ಸಾಕು.